13ರಿಂದ 18 ತನಕ ಪೆಟ್ರೋಲ್ ಮಿನಿಸ್ಟರ್ ಆಗಿದ್ದರು. ಒಂದು ಇತಿಹಾಸ ನಿರ್ಮಿಸಿಬಿಟ್ರು ಮಹದೇವಪ್ಪನವರು. ಪೆಟ್ರೋಲ್ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅವರ ಕಾಲದ ರಸ್ತೆಗಳು ಎಂದೂ ಆಗಿರಲಿಲ್ಲ. ಅಂಥವ್ರು ಇವತ್ತು ಸಮಾಜಗಳ ಜವಾಬ್ದಾರಿ ವಹಿಸಿಕೊಂಡ್ರು. ಅಧ್ಯಕ್ಷರೇ, ಇವತ್ತು 26-27 ಸಾಲ ಬಜೆಟ್ನಲ್ಲಿ ಇವತ್ತು STP TSPಯಲ್ಲಿ 44,632 ಕೋಟಿ ಅನುದಾನವನ್ನು ಇವತ್ತು ಸಾಮಾಜಿಕ ಇಲಾಖೆಗೆ ನಮ್ಮ ಸರ್ಕಾರ ಕೊಟ್ಟಿದೆ. ಅಧ್ಯಕ್ಷರೇ, ಕಳೆದ ಬಾರಿ 25-26ರಲ್ಲಿ 42,018 ಕೋಟಿ ಕೊಟ್ಟಿದ್ವಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ ಅಧ್ಯಕ್ಷರೇ, ಈ ಬಾರಿ SCB TSPಯನ್ನ 2,614 ಕೋಟಿ ರೂಪಾಯಿಗಳಷ್ಟು ಹೆಚ್ಚಳ ಆಗಿದೆ. ಅಧ್ಯಕ್ಷರೇ, ಜೊತೆಗೆ ಇವತ್ತು SC ಮಹಿಳೆಯರಿಗಾಗಿ 6 ನಗರಗಳಲ್ಲಿ ಕೂಡ 10 ಹಾಸ್ಟೆಲ್ಗಳನ್ನು ತಗೊಳ್ತಕ್ಕ ಕಾರ್ಯಕ್ರಮ ಕೂಡ ಈ ಒಂದು ಸಾಮಾಜಿಕ ಇಲಾಖೆಯಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅಧ್ಯಕ್ಷರೇ, ಇವತ್ತು 26-27 ಮಹಿಳಾ ಉದ್ದೇಶದ ಈ ಹಾಯ್ವೆ ಗಾತ್ರ 94,663 ಕೋಟಿ ರೂಪಾಯಿಗಳು ಅಂತ ಅಂದಾಜನ್ನು ಇವತ್ತು ನಾವು ಮಾಡಿಕೊಂಡಿದ್ದೀವಿ. ಅಧ್ಯಕ್ಷರೇ, 25-26ನೇ ಸಾಲಿನ ಹಾಯ್ವೇಗೆ ಹೋಲಿಸಿದರೆ ಸುಮಾರು 1,208 ಕೋಟಿ ರೂಪಾಯಿಗಳಷ್ಟು ಹೆಚ್ಚು ಒಂದು ಹಣವನ್ನು ಕೂಡ ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಮೀಸಲಿಟ್ಟಿದೆ. ಅಂದರೆ ಸರ್ಕಾರ ಪ್ರತಿ ವರ್ಷಕ್ಕೂ ಕೂಡ ಆಯಾ ಇಲಾಖೆಗಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಕೈಗಾರಿಕಾ ಮತ್ತು ಹೂಡಿಕೆಗಳು ರಾಜ್ಯದಲ್ಲಿ ಇವತ್ತು ಕೈಗಾರಿಕಾ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ 26-27ನೇ ಸಾಲಿಗೆ ಸುಮಾರು 8,000 ಕೋಟಿ ಅನುದಾನವನ್ನು ನಮ್ಮ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದಾರೆ. ಅಧ್ಯಕ್ಷರೇ, ಇವತ್ತು ಕೈಗಾರಿಕಾ ನೀತಿ 2025ರಿಂದ 2030 ನೀತಿ ಏನಿತ್ತು, ಈ ನೀತಿಯ ಅನ್ವಯ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು, ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ತಾಂತ್ರಿಕ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಇವತ್ತು ಆದ್ಯತೆ ಕೊಟ್ಟಿದೆ. ಅಧ್ಯಕ್ಷರೇ, ಸ್ಟಾರ್ಟ್ ಅಪ್ ಉತ್ತೇಜನ, ಹೊಸ ಸ್ಟಾರ್ಟ್ ಅಪ್ ಉದ್ದೇಶಗಳಿಗೆ ಹಣಕಾಸು ಕೊಟ್ಟು ಅವರು ಕೂಡ ಜೊತೆಗೆ ಅಧ್ಯಕ್ಷರೇ, ನಮ್ಮ ನಗರಾಭಿವೃದ್ಧಿ ಇಲಾಖೆ ನಮ್ಮ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳ ವಹಿಸಿಕೊಂಡ ಮೇಲೆ ಇವತ್ತು ನಮ್ಮ ಇಲಾಖೆ ಅಧ್ಯಕ್ಷರೇ 18,500 ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ನಗರಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಅಮೃತ್ 2 ಯೋಜನೆ ಏನಿತ್ತು, ಅದು ಕುಡಿಯುವ ನೀರು, ಒಳಚರಂಡಿ ಇವೆಲ್ಲವನ್ನು ಮಾಡ್ತಾ ಯೋಜನೆಗೆ 4,000 ಕೋಟಿ. ಇನ್ನು ಸ್ಮಾರ್ಟ್ ನಗರ ಮೂಲ ಸೌಕರ್ಯ ಅಭಿವೃದ್ಧಿಗೆ ಇವತ್ತು 3,500 ಕೋಟಿ ಇವತ್ತು ಮೀಸಲಿಟ್ಟಿದ್ದಾರೆ. ಅಧ್ಯಕ್ಷರೇ, ಈ ಮಹಾನಗರ ಪಾಲಿಕೆಗಳೇನಿದ್ದಾವೆ, ಮಹಾನಗರ ಪಾಲಿಕೆ ಅಭಿವೃದ್ಧಿಗಾಗಿ ಇವತ್ತು 2,800 ಕೋಟಿ ರೂಪಾಯಿಗಳನ್ನು ಕೂಡ ಮೀಸಲಿಟ್ಟಿದ್ದಾರೆ. ಅಧ್ಯಕ್ಷರು ಹೇಳಿದಷ್ಟು ಕೂಡ ಬೆಂಗಳೂರಿಗೆ ಏನು ಹಿಟ್ಟಿಲ್ಲ ಅಂತ. ಇವತ್ತು ಬೆಂಗಳೂರಿಗೆ 6,000 ಕೋಟಿ ಇವತ್ತು ಬೆಂಗಳೂರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ಮೆಟ್ರೋಲ್ ಟ್ರೈನನ್ನು ಇವತ್ತು ಸುಮಾರು 67,440 ಕೋಟಿ ರೂಪಾಯಿಯಲ್ಲಿ ಇವತ್ತು ಹೆಚ್ಚಿಗೆ ವೆಚ್ಚವನ್ನು ಮಾಡಿ ವಿಸ್ತರಣೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಮೆಟ್ರೋಲ್ ಜಾಲ ಸುಮಾರು 10 ನಿಮಿಷ ಬೇಕೇ ಬೇಕಾಗಲ್ಲ. ನಾನು ಬಜೆಟ್ ಬೇರೆ ಮಾತಾಡ್ತಾ ಇಲ್ಲ. ಇನ್ನು ಬಹಳ ಮಂದಿ ಇರ್ಲಿ, ನಾನು ನೋಡಿ ವಾರದಿಂದ ಮಾತಾಡ್ಲಿಲ್ಲ. ಅಲ್ಲಲ್ಲ, ಇನ್ನು ಮುಗಿಸಿ ಇಲ್ಲ, ಅದಕ್ಕೆ 10 ನಿಮಿಷ ಬೇಕಿದೆ. 10 ನಿಮಿಷ ಬೇಕೇ ಆಗೋದಿಲ್ಲ. ಹಾಗೆ ಅಲ್ಲಲ್ಲ ನಾರಾಯಣ ಸ್ವಾಮಿ, ನೋಡಿ ಇನ್ನು ಬಹಳ ಮಂದಿ ಇದೆ, ಮಾತಾಡೋರು ಬಹಳ ಮಂದಿ ಇದ್ದಾರೆ. ಇನ್ನು 10 ನಿಮಿಷ ಬೇಕು ನಿಮಗೆ. ಯಾರು ಹೌದು, ಮುಗಿಸ್ತೇ, ನೀವು ಡಿಸೈಡ್ ಮಾಡಿ ಮುಗಿಸ್ಬಿಡ್ತೀನಿ ಬೇಗ. ಆಯ್ತು, ಕನ್ಕ್ಲೂಡ್ ಮಾಡಿಬಿಡಿ. ಇಲ್ಲ, ಕನ್ಕ್ಲೂಡ್ ಇನ್ನೂ ಇಲ್ಲ, ಇದೆ 1 ನಿಮಿಷ. ಇವತ್ತು ನಾವು ಸುಮಾರು 96 ಕಿಲೋಮೀಟರ್ಗಳು ಮೆಟ್ರೋ ವ್ಯಾಪ್ತಿಯನ್ನು ಜಾಸ್ತಿ ಮಾಡೋದ್ರಿಂದ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋ ಸೇವೆಯನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಇದಕ್ಕಾಗಿ 12,000 ಕೋಟಿ ರೂಪಾಯಿಗಳನ್ನು ಕೂಡ ಇವತ್ತು ನಾವು ಮೀಸಲಿಟ್ಟಿದ್ದೇವೆ.